ಸಿಸ್ಟರ್ ಮನೇಲಿ ಸ್ಟಾಕ್ ಇದೆ, ಹೆಂಗು ಹೊರಗಡೆ ಹೋಗ್ತೀವಲ್ಲ, ಇನ್ನೊಂದು ಬಾಕ್ಸ್ MRP ತಂದ್ಬಿಡೋಣ. ಏ ದಂಡಪಿಂಡ ಬಾರ ಇಲ್ಲಿ. ಏನಮ್ಮಮ್ಮ? ಅಣ್ಣ ತಂಗಿ ಇಬ್ರು ಎಲ್ಲ ಹೋಗ್ತಿರೋ ಆಗಿದೆ. ಅದು ಅಮ್ಮಮ್ಮ, ಸಿಸ್ಟರು ಹೊರಗಡೆ ಹೋಗ್ಬೇಕು ಅಂದ್ಲು, ಅದಕ್ಕೆ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ. ಕಂಪ್ನಿ ಅಂತೆ ಕಂಪ್ನಿ, ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳು. ಪಿಂಡೇಶ್ವರಿ, ಒಬ್ಬಳು ಸಿಗು, ಕತ್ತಿಚ್ಚಿಗೆ ಸಾಯಿಸ್ಬಿಡ್ತೀನಿ. ಹಾಗೇನಿಲ್ಲಮ್ಮಮ್ಮ, ಎಷ್ಟಾದ್ರೂ ಸಿಸ್ಟರ್ ಅಲ್ವಾ, ಆ ಸಿಸ್ಟರ್ ಸೆಂಟಿಮೆಂಟ್ಸು. ಒಟ್ನಲ್ಲಿ ನಿನಗೆ ಅವಳಿಲ್ಲ ಅಂದ್ರೆ ಕೈಕಾಲೇ ಆಡಲ್ಲ ಕಣೋ. ನೀನೊಂಥರ ಪರಾವಲಂಬಿ ಜೀವಿ ಕಣೋ. ಅವಳ ಹೆಸರು ಹೇಳ್ಕೊಂಡೆ ಅರ್ಧ ಆಯುಸ್ ಕಳೆದ್ಬಿಟ್ಟಿಯಲ್ವ ದಂಡಪಿಂಡ. ಅಂದಾಗೆ ಶಕುಂತ್ಲಾ, ನಿನ್ನ ಸೊಸೆ ಭೂಮಿಕಾ ಮನೇಲಿಲ್ಲ, ಗೊತ್ತಿದೆಯೋ ಇಲ್ವೋ? ಗೊತ್ತಾಯ್ತು ಅತ್ತೆ. ಅಲ್ಲ, ಇವಳು ಯಾಕೆ ಹಾಗೆ ಮಾಡಕ್ ಹೋದ್ಲು? ಮನೇಲಿ ದೊಡ್ಡವ್ರು ನಾವೆಲ್ಲ ಇದೀವಲ್ಲ, ನಾವು ನೋಡ್ಕೋತಿದ್ವಿ. ಅಲ್ಲ, ಅವರಿಬ್ರು ಮಧ್ಯೆ ಏನೇ ಮನಸ್ತಾಪ ಇದ್ರು ಮನೆಯಲ್ಲೇ ಕೂತು ಬಗೆಹರಿಸ್ಕೋಬೇಕು ತಾನೆ. ಅದನ್ನ ಬಿಟ್ಟು ಯಾಕೆ ಇಂಥ ನಿರ್ಧಾರ ತಗೊಂಡ್ಲು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಕಡೆ ಮಹಿಮಾನು ಹಾಗೆ ಮಾಡಿದಾಳೆ, ಈ ಕಡೆ ಭೂಮಿಕಾ ಇವಳು ಹೀಗೆ ಮಾಡಿದಾಳೆ. ಮಹಿಮಾ ಏನೋ ಚಿಕ್ಕ ಹುಡುಗಿ, ದಡ್ಡಿ, ಗೊತ್ತಾಗಲ್ಲ. ಆದ್ರೆ ಈ ಭೂಮಿಕಾಗೆ ಏನಾಗಿದೆ? ಟೀಚರ್ ಆಗಿ ತಿಳುವಳಿಕೆ ಇರೋವಳು ಈ ತರ ಮಾಡಬಾರ್ದಲ್ವಾ? ನೋಡ, ಒಂದು ತಿಳ್ಕೊ, ಭೂಮಿಕಾ ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡೇ ಮಾಡಿರ್ತಾಳೆ. ಅವಳ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ಅದೇನೇ ಆದರೂ ಕೊನೆಗೆ ಒಳ್ಳೇದೇ ಆಗುತ್ತೆ. ನೋಡು, ಈಗ ಭೂಮಿಕಾ ಇಲ್ಲಿಲ್ಲ, ಅವಳು ಬರೋ ತನಕ ಭಾಗ್ಯನ ನಾವೇ ತಾನೇ ನೋಡ್ಕೋಬೇಕು. ಅದಕ್ಕೆ ಅವಳನ್ನ ನೀನೇ ನೋಡ್ಕೋ. ಭೂಮಿಕಾ ಬರೋ ತನಕ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸಿಸ್ಟರ್ ನೋಡ್ಕೊಂಡಿದ್ದಕ್ಕೆ ಇವತ್ತು ಅವಳ ಪರಿಸ್ಥಿತಿಲಿ ಇರೋದು. ಅಲ್ಲ ಅತ್ತೆ, ಮನೆಯಲ್ಲಿ ಸುಧಾ ಇದ್ದಾಳೆ, ಅಪೇಕ್ಷೆ ಇದ್ದಾಳೆ, ಕೆಲ್ಸದವ್ರು ಇದ್ದಾರೆ, ಯಾರಾದ್ರೂ ನೋಡ್ಕೋತಾರೆ, ನಾನೇ ನೋಡ್ಕೋಬೇಕಾ? ಅದು ಹಾಗಲ್ಲ, ಪೂರ್ತಿ ನಾ ಹೇಳೋ ತನಕ ಕೇಳು. ಅವಳು ಈಗ ಹೊಸದಾಗಿ ಇಲ್ಲಿಗೆ ಬಂದಿದ್ದಾಳೆ, ಇಷ್ಟು ದಿವಸ ಸುಧಾ ಅವಳು ಸೇವೆ ಮಾಡಿದ್ದಾಳೆ, ಈಗಲಾದ್ರೂ ಅವಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡೋದು ಬೇಡವಾ? ಅವಳಿಗೆ ವಿಶ್ರಾಂತಿ ಸಿಗೋ ಥರ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅವಳೇ ಮಾಡ್ತಾಳೆ, ಅವಳೇ ಮಾಡಲಿ ಅಂತ ಬಿಟ್ಬಿಟ್ರೆ ಸ್ವಂತದವರು ಅಂತ ನಾವ್ಯಾಕೆ ಇರ್ಬೇಕು ಹೇಳು? ನೀವ್ ಹೇಳೋದು ಸರಿನಾತೆ, ಆದ್ರೆ ನೋಡು, ಆದ್ರೆ ಹೋದ್ರೆ ಅದೆಲ್ಲ ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ಇಬ್ರು ಏನ್ ನಿನ್ ಕಥೆನೇ ಅರ್ಥ ಆಗ್ತಿಲ್ಲ. ಹೋಗ್ತೀಯಾ ಬರ್ತೀಯಾ. ಈ ಹೋಗೋ ಬರೋ ಗ್ಯಾಪಲ್ಲಿ ಯಾರ್ತ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನೀನು? ನಿನಗೆ ಗೊತ್ತಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡ. ಕೇಳಿದ್ರೆ ಸಾರಿ ಕೇಳೋದೊಂದು ಕೆಲಸ ಬಿಟ್ರೆ ಬೇರೆ ಏನ್ ಅಂತ ಇಂಪಾರ್ಟೆಂಟ್ ಕೆಲಸ ಇದೆ ನಿಂಗೆ? ಸ್ವಲ್ಪ ಇರೋ, ನಿನಗೆ ಗೊತ್ತಾಗುತ್ತೆ. ಅಕ್ಕ, ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೆ ಇದೆ, ರಿಸೀವ್ ಮಾಡೋದಲ್ವಾ? ನಿಮ್ಮ ಬಾಬಾ ಕಾಲ್ ಮಾಡ್ತಿದ್ದಾರೆ, ನಾನು ಮಾತಾಡಲ್ಲ. ಏನಾಯ್ತು ಇಬ್ರು? ಅದೇ ನಿಮ್ಮ ಅತ್ತೆಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಾ ಇಲ್ಲ. ನಮ್ಮ ಅತ್ತೆಗೆ ಮಾಡ್ತೀನಿ. ಹಲೋ ಅಳಿ, ಅಂದ್ರೆ ಎಲ್ಲಿದ್ದೀರಾ? ಅತ್ತೆ, ಇಲ್ಲೇ ಮನೆ ಹೊರಗಡೆನೇ ಇದ್ದೀನಿ. ಅಯ್ಯೋ, ಇನ್ನೂ ಹೊರಗಡೆನೇ ಇದ್ದೀರಾ? ನಾನು ಆಗ್ಲೇ ಒಳಗ್ ಬನ್ನಿ ಅಂತ ಹೇಳಿದ್ನಲ್ಲ. ಇಲ್ಲ ಅತ್ತೆ, ಅದು ಬೇರೆ ಒಂದು ಪ್ಲಾನ್ ಇದೆ. ನೀವು ಭೂಮಿಕಾನ ಬ್ಯಾಲ್ಕನಿ ಹತ್ರ ಕರ್ಕೊಂಡ್ ಬರ್ತೀರಾ? ಏನ್ ಪ್ಲಾನು ಅಳಿ ಅಂದ್ರೆ? ಸರ್ಪ್ರೈಸ್ ಅತ್ತೆ, ನೀವು ಕರ್ಕೊಂಬನ್ನಿ, ಹೇಳ್ತೀನಿ. ಓ ಸರಿ ಕರ್ಕೊಂಡ್ಬರ್ತೀನಿ. ಭೂಮಿ, ಕಂದ ಒಂದ್ ನಿಮಿಷ ನನ್ನ ಜೊತೆ ಬಾ. ಎಲ್ಲಮ್ಮ? ಒಂದ್ ಸರ್ಪ್ರೈಸ್ ಇದೆ, ಬಾ ಕಂದ. ಏ ಜೀವ, ಬರು. ಎಲ್ಲಿಗಕ್ಕ? ಅಮ್ಮ ಏನೋ ಸರ್ಪ್ರೈಸ್ ಅಂತ ಹೇಳ್ತಿದಾರಲ್ವಾ, ಅದೇನು ಅಂತ ನೋಡೋಣ ಬಾ. ಬಿಗ್ ಬ್ರೋ, ಏನು ಮೇಲ್ಗಡೆ ಆಕಾಶ ನೋಡ್ತಾ ಇದೆಯಾ? ಆಕಾಶ ಯಾಕೆ ಮೇಲಿದೆ ಅಂತ ನೋಡ್ತಾ ಇದ್ದೀನಿ. ಇರೋ, ಗೊತ್ತಾಗುತ್ತೆ ಇರೋ. ನೋಡುವ, ಇಲ್ಲೇ ನಮ್ಮ ಸರ್ಪ್ರೈಸ್. ಅಳಿಯನ್, ಇದಾ ಸರ್ಪ್ರೈಸು? ಇದು ನಾನು ಸಾಕಷ್ಟು ಸಲ ನೋಡಿದ್ದೀನಿ.
ಬೇರೆ ಏನೋ ಇರುತ್ತೀರೇ. ನೋಡು ಬಂತು ಬಂತು ಬಂತು. ಎಲ್ಲಿ